ದರ್ಶನ್ ಅವ್ರ ಇನ್ಸಿಡೆಂಟ್ ಇವತ್ತು ಕರ್ನಾಟಕಕ್ಕಲ್ಲ ದೇಶಾದ್ಯಂತ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರನೆ. ಸೊ ಆ ಸಂದರ್ಭದಲ್ಲಿ ತಮಗೂ ಸೇರಿದಂತೆ ಒಂದಷ್ಟು ಜನ ಹೆಣ್ಮಕ್ಳಿಗೂ ಒಂದಷ್ಟು ಮೆಸೇಜ್‌ಗಳು ಬರುತ್ತೆ. ಹೌದು. ನೀವೆಲ್ಲ ಅದನ್ನ ಇಗ್ನೋರ್ ಮಾಡ್ತೀರಿ, ನೀವು ಹೀಗಿದ್ದೀರಿ. ಆದ್ರೆ ಪವಿತ್ರ ಗೌಡ ಅವರು ಅದನ್ನ ಇಗ್ನೋರ್ ಮಾಡದೆ ಈ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಸೊ ಇದ್ರ ಬಗ್ಗೆ ಸಿ ತಾವೇನ್ ಅವರ್ ಹೇಳ್ತೀರಿ? ಕಾಂಟ್ಯಾಕ್ಟ್ ಅವ್ರ ಕಾಂಟ್ಯಾಕ್ಟು ಅವರ್ ಲೆವೆಲ್ಲು ಬೇರೆ. ನಾವಿದ್ದದ್ದು ಲೆವೆಲ್ಲು ನಮ್ದು ಬೇರೆ. ಈಗ ನಾವು ಈ ಥರ ಯಾರೋ ಅಲ್ಲ ಲೆವೆಲ್ಲು ಅಂತ ಬರೋದಿಲ್ಲ ಅಲ್ಲಿ. ಹೆಣ್ಣು ಹೆಣ್ಣೇನೆ. ಹೌದು ಹೆಣ್ಣು ಅದನ್ನ ಕರೆಕ್ಟು. ಬಹಳಷ್ಟು ಒಂದು ತೋರ್ಪಡಿಸಿದ್ರೆ ಈಗ ನನ್ಗೂನು ತೊಂದ್ರೆ ಸಿಟ್ಟು ಆಗುತ್ತೆ. ಬರ್ತಿತ್ತು. ನನ್ ಮಗ್ನೇ ನಾನು ಮೆಸೇಜ್ ಹಾಕಿದ್ದೆ. ನನ್ ಮಗ್ನೇ ನೀನ್ ಯಾರೋ ನೀನು ಸಿಗು ನನ್ ಕೈಗೆ ಚಿಂದಿ ಮಾಡ್ಬಿಡ್ತೀನಿ, ಚಿತ್ರಾನ್ನ ಮಾಡ್ಬಿಡ್ತೀನಿ ಅಂತ. ನಮ್ ಕೈಲಿ ಅಷ್ಟು ಈಗ ನಾನು ಯಾರಿಗಾದ್ರು ಹೋಗ್ಬಿಟ್ಟು ನನ್ಗೆ ಇವ್ನು ಈ ತರ ಮೆಸೇಜ್ ಮಾಡ್ತಿದ್ದ, ಅವ್ನು ಎಲ್ಲಿದಾನೆ ಎತ್ತಾಕೊಂಡ್ ಬಾ ಅಂತ ಹೇಳಿ ಯಾರು ಹೋಗ್ತಾರೆ ಮ್ಯಾಮ್ ನಾವ್ ಹೇಳಿದ್ರೆ? ಹ್ಮ್ ಹ್ಮ್ ಅವ್ರದಂದ್ರೆ ಅವ್ರ ಕಾಂಟ್ಯಾಕ್ಟ್ ಬೇರೆ, ಅವ್ರ ದುಡ್ಡು ಬೇರೆ, ಅವ್ರು ಏನ್ ಎತ್ತಾಕೊಂಡ್ ಬರೋದು, ಇನ್ನೊಂದ್ ಮಾಡೋದು, ಅವ್ರ ಕಡೆಯಿಂದ ಯಾರು ಅವ್ನ್ ಕಾಂಟ್ಯಾಕ್ಟ್ ಮಾಡೋದು ಅದು ಬೇರೆ. ಅವ್ರ ಇನ್ಫ್ಲೂಯೆನ್ಸಸ್ ಬೇರೆ, ನಮ್ದು ಬೇರೆ. ಬಟ್ ನಾನು ಅವ್ನ್ ಮಾಡಿದ ತಕ್ಷಣ ನಾನು ಒಂದೇ ಮಾಡಿದ್ದು, ಬ್ಲಾಕ್ ಮಾಡಿ ಬಿಸಾಡ್ಬಿಟ್ಟೆ. ಹ್ಮ್ ಆಯ್ತಾ? ನಾನು ಅದನ್ನೇ ಕೇಳಿದ್ದು, ಯಾವಾಗ್ಲೂ ಯಾಕೆ ಹೆಣ್ಮಕ್ಳೇ ಬ್ಲಾಕ್ ಮಾಡ್ಬೇಕು, ಗಂಡ್ ಮಕ್ಳುನು ಇದನ್ನ ಅನುಸರಿಸ್ಕೊಳ್ತಾ ಹೋಗ್ಬೇಕಲ್ವಾ? ಈ ತರದ್ ಮಾಡೋದು ನಿಮ್ಗೆ ಆ ತಪ್ಪು ತರದೊಂದು ಅಂತ. ಮೆಸೇಜ್ ಬಂದಿತ್ತಾ ರೇಣುಕಾ ನನಗ್ ಸ್ವಾಮಿದು? ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ದಾಗ್ಲೇ ನಾನು ಅವನನ್ನ ಬ್ಲಾಕ್ ಮಾಡಿ ಹಾಕಿದ್ದೆ. ಓಕೆ. ಈಗ ಹೇಳಿದ್ರೆ ನಾನೇನೋ ಪಬ್ಲಿಸಿಟಿಗೆ ಹೇಳ್ಕೊಂಡೆ ಅಂತ ಅನ್ಕೊಬಹುದು. ಬಟ್ ಅಲ್ಲ, ನಾನು ಯಾಕಂದ್ರೆ ಒಂದು ಚಾನೆಲ್ ಅಲ್ಲಿ ನಾನು ಅದನ್ನ ತೋರಿಸಿದ್ದೆ ಕೂಡ, ವಿತ್ ಪ್ರೂಫ್ ತೋರಿಸಿದ್ದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇವ್ನು ಈ ತರ ಮಾಡಿದ್ದ, ನಾನು ಬ್ಲಾಕ್ ಮಾಡಿದ್ದೀನಿ ಅಂತ. ಹ್ಮ್ ಹ್ಮ್ ಅದನ್ನ ನಾನು ಇಗ್ನೋರ್ ಮಾಡಿದೆ. ಅದನ್ನು ಬ್ಲಾಕ್ ಮಾಡ್ಕೊಳ್ತಾ ಹಾಗೆ ಹೋದೆ. ನಾನು ಅದನ್ನ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಈ ತಲೆ ಕೆಡಿಸ್ಕೊಂಡಷ್ಟು ತಾನೇ ಇನ್ನೂ ಹೆಚ್ಚು ಮಾಡೋದು. ಅಂತವ್ರು ತುಂಬಾ ಜನ ಇರ್ತಾರೆ. ಸರಿ, ಒಳ್ಳೆಯವ್ರ ಮಧ್ಯದಲ್ಲಿ ಆತರ ಕೆಟ್ಟವ್ರು ಇದ್ದಾಗ ಒಳ್ಳೆಯವ್ರ ಜೊತೆ ನಾವು ನಡ್ಕೊಂಡು ಹೋದ್ರೆ ಆಯ್ತು, ಕೆಟ್ಟವ್ರದ್ದು ಯಾಕೆ ಯೋಚನೆ ಮಾಡ್ಬೇಕು ಅಂತ ನಾನು ಬಿಟ್ಬಿಟ್ಟೆ ಅಷ್ಟೇ.